ಈಗಾಗಲೇ ನಾವು ಎಷ್ಟು ಅಂದರೆ 102 ಪ್ರಶ್ನೆಗಳನ್ನು ನೋಡಿದ್ದೇವೆ. ಅಂದರೆ 91ರಿಂದ 102 ಪ್ರಶ್ನೆಗಳನ್ನು ಮೊದಲನೇ ಅವಧಿಯಲ್ಲಿ ನೋಡಿದ್ದೇವೆ. ಈಗಿನ ಅವಧಿಯಲ್ಲಿ 103ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ದತ್ತಚಿತ್ರದಲ್ಲಿ ಕೊಟ್ಟಿರುವ ಅಳತೆಗಳು ಸರ್ವಸಮ ತ್ರಿಭುಜಗಳ ಹೇಳಿಕೆಗಳಾಗ್ಯಾವ. ಹಾಗಾದರೆ ಸ್ವಲ್ಪ ಲಕ್ಷ ಕೊಡ್ರೆ ಈ ಯಾವ್ಯಾವ ಆಧಾರದ ಮೇಲೆ ಸರ್ವಸಮ ಆಗ್ತಾವ ನೋಡೋಣ. ನೋಡ್ರಿ, ಈ ಕೋನ ಎ ಮತ್ತು ಸಿ ಸಮ ಆದಾವ, ಡಿ ಮತ್ತು ಬಿ ಸಮ ಆಗ್ಯಾವ. ಹಾಗಾದರೆ ಈ ಕೋನ ಮತ್ತು ಈ ಕೋನ ಸಮ ಆಗಿರಲೇಬೇಕು. ಇನ್ನು ಸರ್ವಸಮ ಅಂತ ಹೇಳಿದಾನೆ ನೋಡ್ರಿ. ಈ ಕೋನಕ್ಕೆ ಈ ಕೋನ ಸಮ, ಈ ಕೋನಕ್ಕೆ ಈ ಕೋನ, ಪರ್ಯಾಯ ಕೋನಗಳು, ಆಮೇಲೆ ಎ ಸಿ ಉಭಯ ಸಾಮಾನ್ಯ. ಹಾಗಾದರೆ ಕೋನ ಬಾಹು ಕೋನ, ಆ್ಯಂಗಲ್ ಸೈಡ್ ಆ್ಯಂಗಲ್, ಈ ನಿಯಮ ಅಪ್ಲೈ ಆಗ್ತಾ ಇದೆ. ಹಾಗಾದರೆ ಇದು 3ನೇ ನಿಯಮ ಆಗಿದೆ. ಇನ್ನು ನಾವು ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರವು ಅದರ ಪಾದದ ತ್ರಿಜ್ಯದ 2ರಷ್ಟಿದೆ. ಅಂದರೆ ಓರೆ ಎತ್ತರ L = 2r ಅಂತ ತೆಗೆದುಕೊಳ್ಬೇಕು. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು 308 cm² ಆದಾಗ ಅದರ ಪಾದದ ವ್ಯಾಸ, ಹಾಗಾದರೆ ಮೊದಲು ನಾವು ತ್ರಿಜ್ಯ ಕಂಡುಹಿಡಬೇಕು, ಆಮೇಲೆ ವ್ಯಾಸ ಕಂಡುಹಿಡಬೇಕು. ಹಾಗಾದರೆ πr_L ಎಂಬುದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ = 308. ಪೈ ಅಂದರೆ 22 ಅಂಶ ಆಗಿದೆ. 2r ಅಂದರೆ L ಅಂದರೆ 2r × r = 308. 22 1 22 14. ಇನ್ನು 7 ಆ ಕಡೆ ಹೋಗ್ತದೆ, ಗುಣಾಕಾರ ಆಗ್ತದೆ. 2r² = 14 × 7, 2 1 2 7. ಹಾಗಾದರೆ r = 7 ಆಗುತ್ತೆ. ಅಂದರೆ r² = 49 ಆಯಿತು, r = 7. ಇನ್ನು d = 2 × ತ್ರಿಜ್ಯ. ಹಾಗಾದರೆ 2 × 7 = d ಅಂದರೆ ಎಷ್ಟಾಗುತ್ತೆ ರೀ? 14. ಹೀಗಾಗಿ ಈ ಶಂಕುವಿನ ಪಾದದ ವ್ಯಾಸ 14 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಏನಿದೆ? 15 4 7 2 13 4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಇಷ್ಟ ನೋಡ್ರಿ, a2 - a1 ಆರ್ a3 - a2. ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆಯಬೇಕು. ಹಾಗಾದರೆ 7 2 15 4 ಕಳೆದಾಗ ಎಷ್ಟು ಬರ್ತಾ ಇದೆ ಅಂದರೆ -1 4 ಬರ್ತಾ ಇದೆ. ಹೀಗಾಗಿ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ ಅಂದರೆ -1 4 ಆಗುತ್ತೆ. ನೆಕ್ಸ್ಟ್ 106ನೇ ಪ್ರಶ್ನೆಯನ್ನು ನೋಡಿದಾಗ ಒಬ್ಬ ವ್ಯಕ್ತಿಯು ವಸ್ತುವನ್ನು 18% GSTಯನ್ನು ಸೇರಿಸಿ 9440ಕ್ಕೆ ಕೊಳ್ಳುತ್ತಾನೆ. GSTಯನ್ನು ಸೇರಿಸುವ ಮುಂಚೆ ಆ ವಸ್ತುವಿನ ನಮೂದ ಬೆಲೆ, ಅಂದರೆ ಒಂದು ವಸ್ತುವನ್ನು GSTಯೊಂದಿಗೆ 9440 ತೆಗೆದುಕೊಂಡಾನ ಅಂದರೆ ಅದರಲ್ಲಿ 18% GST ಇದೆ. ಅಂದರೆ 100ಕ್ಕೆ 18 ರೂಪಾಯಿ GST ಕಟ್ಟಿದರೆ ಈಗಾಗಲೇ 940 ರೂಪಾಯಿ, 9440 ರೂಪಾಯಿ ಕೊಟ್ಟು ವಸ್ತು ತೊಗೊಂಡಾನ. ಹಾಗಾದರೆ ಅದರಲ್ಲಿ GSTಯನ್ನು ಕಳೆದಾಗ ಬರುವಂತಹ ಮೂಲ ಬೆಲೆ ಬೇಕಾಗಿದೆ. ಹಾಗಾದರೆ 100 ರೂಪಾಯಿಗೆ ಆ ವಸ್ತು 118 ಸಿಗುತ್ತೆ. ಹಾಗಾದರೆ 9440ಕ್ಕೆ ಎಷ್ಟಾಗುತ್ತೆ? ಓರೆ ಗುಣಾಕಾರ ಮಾಡಿದಾಗ ಅಥವಾ ಏಕಾಂಶ ವಿಧಾನ ಅಂತ ಕರಿತೇವೆ. 100 × 9440 ಬಾಗಲೇ 118. ಸೊ 118 1 118 80. ಸೊ 100 × 80 ಮಾಡಿದಾಗ 8000 ಬರ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಓ ಕೇಂದ್ರವುಳ್ಳ ವೃತ್ತ ಕೋನ AOB 5x, ನೆಕ್ಸ್ಟ್ AOC 2x, ನೆಕ್ಸ್ಟ್ x, ಇಲ್ಲಿ 3 ಕೋನದ ಅಳತೆ ಕೊಟ್ಟಿದ್ದಾನೆ. ಹಾಗಾದರೆ ಅವ ಏನು ಹೇಳಕತ್ತಾನ ಅಂದ್ರೆ ಲಂಬಕೋನ ತ್ರಿಭುಜ ಅಂತ ಕೇಳಕತ್ತಾನ. ಮೊದಲು ಏನು ಮಾಡ್ಕೊಳ್ಳೋಣ, ಎಕ್ಸ್ ವ್ಯಾಲ್ಯೂ ಕಂಡುಹಿಟ್ಕೊಳ್ಳೋಣ. ವೃತ್ತದ ಒಳಕೋನ ಎಷ್ಟು ಡಿಗ್ರಿ ಸಮ ಇರ್ತದೆ? ಮೊತ್ತ 360 ಡಿಗ್ರಿ. ಹಾಗಾದರೆ 3 ಕೋನಗಳ ಮೊತ್ತ 360. 5x + 2x + x = 8x ಆಗುತ್ತಾ? = 360. ಸೊ 8 1 8 45. ಸೊ x = 45 ಡಿಗ್ರಿ ಆಗಿದೆ. ಹಾಗಾದರೆ ಬೆಲೆ ಹಾಕುತ್ತಾ ಹೋಗೋಣ. 2x ಅಂದರೆ 2 × 45 90. ಹಾಗಾದರೆ ಲಂಬಕೋನ ತ್ರಿಭುಜ ಯಾವುದಪ್ಪ ಅಂದರೆ AOC ಲಂಬಕೋನ ತ್ರಿಭುಜವಾಗಿದೆ. ಯಾವುದ್ರಿ?
AOC ಲಂಬಕೋನ ತ್ರಿಭುಜವಾಗಿದೆ. ಸೊ ಹೀಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2 AOC ಲಂಬಕೋನ ತ್ರಿಭುಜ. ನೆಕ್ಸ್ಟ್, ಒಂದು ಚತುರ್ಭುಜದ 4 ಒಳಕೋನಗಳ ಅನುಪಾತವು 2:3:6:7 ಆದರೆ ಅವುಗಳಲ್ಲಿ ಅತಿ ದೊಡ್ಡ ಕೋನದ ಅಳತೆ. ನೋಡ್ರಿ, ಈ ಅನುಪಾತಗಳ ಮೊತ್ತ ಕೂಡಿಸಿದಾಗ 18 ಆಗುತ್ತೆ. ಇನ್ನು ದೊಡ್ಡ ಕೋನದ ಅಳತೆ 7 ಇದೆ ದೊಡ್ಡ ಅನುಪಾತ. ಹಾಗಾದರೆ 7 18 ಅಂಶ ಇಂಟು ಚತುರ್ಭುಜದ ಒಳಕೋನಗಳ ಮೊತ್ತ 360. 18 ಒಂದಲೇ 18 ಎರಡಲೇ 7 ಇಂಟು 20 ಗುಣಾಕಾರ ಮಾಡಿದಾಗ 140 ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 140 ಆಗುತ್ತೆ. ನೆಕ್ಸ್ಟ್, ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ x + y = 12, x × y = 60 ಆದಾಗ x² + y² ಬೆಲೆ. ಇಲ್ಲಿ ನಾವು ಯಾವುದು ಅಂದರೆ x + y² ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದೇವೆ. ಹಾಗಾದರೆ x + y ಅಂದರೆ 12 ಇದೆ. 12ರ ವರ್ಗ 144. x² + y² ಹಾಗೆ ಇಟ್ಕೊಳ್ಳೋಣ. 2 ಇಂಟು x × y ಅಂದರೆ 60 ಇದೆ. 2 ಇಂಟು 60 120 ಆಯಿತು. ಬಲಭಾಗದ 120 ಎಡಭಾಗಕ್ಕೆ ತಂದರೆ 144 ಮೈನಸ್ 120. 144ರಾಗ 120 ಕಳೆದ್ರೆ 24. ಹಾಗಾದರೆ ಬಲಭಾಗದಲ್ಲಿ ಏನು ಉಳಿದಿದೆ? x² + y² ಉಳಿದಿದೆ. ಹಾಗಾದರೆ x² + y² ವ್ಯಾಲ್ಯೂ ಎಷ್ಟು ಅಂದರೆ 24. ನೆಕ್ಸ್ಟ್ ನೋಡ್ರಿ, ಏಕರೂಪಜವ 110 km/h ನೊಂದಿಗೆ ಚಲಿಸುತ್ತಿರುವ ರೈಲು 24 ನಿಮಿಷದಲ್ಲಿ ಕ್ರಮಿಸಿದ ದೂರ. ನೋಡ್ರಿ, 60 ನಿಮಿಷಕ್ಕೆ 110 km ಹೋಗುತ್ತೆ. ಹಾಗಾದರೆ 24 ನಿಮಿಷಕ್ಕೆ ಎಷ್ಟು ಬೇಕು ಅಂದರೆ 24 × 110 ಬಾಗಿಲೆ 60 ಮಾಡಿದಾಗ ಎಷ್ಟು ಬರ್ತಾ ಇದೆ ಅಂದರೆ 44 ಬರ್ತಾ ಇದೆ. ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಅಂದರೆ 144 ಕಿಲೋಮೀಟರ್. ಇನ್ನು 111ನೇ ಪ್ರಶ್ನೆ ನೋಡಿದಾಗ 10 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳ ಅಳತೆಯುಳ್ಳ ಅಸಮಬಾಹು ತ್ರಿಭುಜದ ವಿಸ್ತೀರ್ಣವು. ಇದು ಹೆರನ್ ಸೂತ್ರವನ್ನು ಅಪ್ಲೈ ಮಾಡಬೇಕು. ಏನು? S√S × S - A × S - B × S - C ಈ ಸೂತ್ರವನ್ನು ಅಪ್ಲೈ ಮಾಡಬೇಕು. ಹಾಗಾದರೆ ಮೊದಲು ಎಸ್ ಕಂಡುಹಿಡಬೇಕು. ಎಕ್ಸ್ ಅಂದರೆ 3 ಬಾಹುಗಳನ್ನು ಕೂಡಿದಾಗ ಅರ್ಧ ಮಾಡಬೇಕು. ಹೀಗಾಗಿ ಎಸ್ ವ್ಯಾಲ್ಯೂ ಎಷ್ಟು ಬರ್ತದೆ? 12 ಬರ್ತಾ ಇದೆ. ಸೊ ಇದೇ ರೀತಿಯಾಗಿ ಸಮಸ್ಯೆಯನ್ನು ಬಿಡಿಸ್ಕೊತ ಹೋದರೆ ನಮಗೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಎಷ್ಟು ಬರ್ತದೆ? ವಿಸ್ತೀರ್ಣ ಎಷ್ಟು ಬರ್ತದೆ ಅಂದರೆ 24 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ x + 1 ಇವು x⁴ ಪ್ಲಸ್ x⁻3 ಪ್ಲಸ್ x⁻2 ಪ್ಲಸ್ x ಪ್ಲಸ್ k ನ ಒಂದು ಅಪವರ್ತನ ಆದರೆ k ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅಂದರೆ ಇಲ್ಲೇನಿದೆ, ಏನು ಮಾಡೋಣ? x + 1 ಇದೆ. +1 ಆ ಕಡೆ ಹೋದರೆ ಏನಾಗುತ್ತೆ? -1 ಆಯಿತು. ಹಾಗಾದರೆ x ವ್ಯಾಲ್ಯೂ -1 ಆಗುತ್ತೆ. ಇನ್ನು x⁴ ಅಂದಾಗ -1 ಬರುತ್ತೆ. +1 ಬರ್ತಾ ಇದೆ. ಇನ್ನು x⁻3 ಅಂದಾಗ -1 ಬರುತ್ತೆ. x⁻2 ಅಂದಾಗ +1 ಬರುತ್ತೆ. x ಅಂದಾಗ -1 ಬರುತ್ತೆ. ಇನ್ನು ಪ್ಲಸ್ ಕೆ, ಯಾಕೆ x ವ್ಯಾಲ್ಯೂ -1 ಇದೆ, ಹಾಕಿದಾಗ ಬೆಲೆ ಅಷ್ಟೇ ಬರಬೇಕು. +1 -1 +1 -1 ಸೊ ವ್ಯಾಲ್ಯೂ 0 ಬಂತು. ಹಾಗಾದರೆ ಕೆ ವ್ಯಾಲ್ಯೂ ಏನಾಗುತ್ತೆ ಅಂದಂಗಾಯಿತು? 0 ಆಗುತ್ತೆ. ನೆಕ್ಸ್ಟ್, 88 ಸೆಂಟಿಮೀಟರ್ ಪರಿಧಿ ಉಳ್ಳ ಒಂದು ವೃತ್ತದ ವಿಸ್ತೀರ್ಣವು. ನೋಡ್ರಿ, ಏನು ಹೇಳ್ತೇನೆ ಅಂದರೆ ಪರಿಧಿ ಅಂದ್ರೆ ಅರ್ಥ ಮಾಡಿಕೊಂಡ್ರೆ ಸುತ್ತಳತೆ ಅಂದಂಗೆ. ಹಾಗಾದರೆ 88 = 2πr ಇಲ್ಲಿ ಬರ್ತಿದೆ ಪರಿಧಿ. 88 = 2 × 22 7 6. ನೋಡ್ರಿ, 22 × 2 44 ಅಥವಾ 22 ಒಂದಲೇ 22 4 2 ಒಂದಲೇ 2 2 ಈ ಓರೆ ಗುಣಾಕಾರ ಮಾಡಿದ್ರೆ 2 × 7 ಅಂದರೆ 14 ಆಯಿತು. ಸೊ r = 14 ಆಯಿತು. ಇನ್ನು πr² ಹೌದ್ರಿ, ಇಲ್ಲಿ ಸ್ವಲ್ಪ ಲೆಕ್ಕ ತಪ್ಪು ಬಿಡಿಸಿದಾರೆ. ಪೈ ಅಂದರೆ 22 7 ತ್ರಿಜ್ಯ 14 × 14 7 ಒಂದಲೇ 7 2 ಇನ್ನು 22 × 14 2 28. 22 × 28 ಮಾಡಿದಾಗ ಉತ್ತರ ಎಷ್ಟು ಬರ್ತದೆ ಅಂದ್ರೆ
616 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಾ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2 616 ಸೆಂಟಿಮೀಟರ್ ಸ್ಕ್ವೇರ್. 154 ಇವರು ತಪ್ಪು ಬಿಡಿಸಿದ್ದಾರೆ. ತ್ರಿಜ್ಯ 14 ಬಂದಿದೆ, ಇವರು ಇಟ್ಕೊಂಡಾರೆ 7 ತಪ್ಪು. ಆದರೆ ಬಂದಂಥ ಉತ್ತರ ಸರಿಯಾದ ಎಷ್ಟು ಅಂದರೆ 616 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ ಇನ್ನು ಬೋಧನಾಶಾಸ್ತ್ರದ ಮೇಲಿನ ಸಮಸ್ಯೆಗಳದಾವ. 2+4 = 6 ಒಂದು ಸಮಸಂಖ್ಯೆ. ಇಲ್ಲಿ ಬಿಡಿಸಿರುವಂತಹ ಎಲ್ಲ ಉದಾಹರಣೆಗಳು ಸಮಸಂಖ್ಯೆಗಳಾಗಿವೆ. ಕಲ್ಪನೆ ಇಟ್ಕೋಬೇಕ್ರೆ, ಯಾವುದೇ ಎರಡು ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆಯಾಗಿರುತ್ತದೆ. ಇದರಲ್ಲಿ ಕಂಡುಬರುವ ಗಣಿತೀಯ ಪ್ರಕ್ರಿಯೆ ಯಾವುದಂದ್ರೆ ಅನುಗಮನ ತಾರ್ಕಿಕತೆ. ಉದಾಹರಣೆಯಿಂದ ಹೋಗ್ತಾ ಇದ್ದಾನೆ, ಹೀಗಾಗಿ ಅನುಗಮನ ತಾರ್ಕಿಕತೆಯನ್ನು ಹೊಂದಿರ್ತಾ ಇದೆ. ಇನ್ನು 15ನೇದು ನೋಡಿದಾಗ ಗಣಿತ ಚಿಂತನೆಯ ಬೆಳವಣಿಗೆ ಯಾವುದು. ಇಲ್ಲಿ ರಚನಾತ್ಮಕ ಮತ್ತು ಸಹಕಾರ ಚಿಂತನೆ ಅಂತೇಳಿ ಮಾರ್ಕ್ ಮಾಡಿದ್ದಾರೆ ಅಲ್ರಿ. ಯಾವುದು ಗಣಿತದ ಚಿಂತನೆ ಅಂದರೆ ಅನುಗಮನ ಮತ್ತು ನಿಗಮನ ಚಿಂತನೆ. ನೆಕ್ಸ್ಟ್ 16ನೇದು ನೋಡಿದಾಗ ಮಕ್ಕಳಲ್ಲಿ ಉಂಟಾಗುವ ಗಣಿತದ ಪ್ರಾಥಮಿಕ ಅರ್ಥೈಸುವಿಕೆ ಹೊಂದಿರುವ ಅಂಶ. ಇಲ್ಲಿ ಪ್ರಾಥಮಿಕ, ಇಲ್ಲಿ ಸರಳತೆ ನಿರ್ದಿಷ್ಟಂತೆ ಅಲ್ಲ, ಆದರೆ ಪ್ರಾಥಮಿಕ ಅರ್ಥೈಸುವಿಕೆಯ ಹೊಂದಿರುವ ಅಂಶ ಯಾವುದು ಅಂದರೆ ಸಂಖ್ಯೆ ಮತ್ತು ಪದಗಳು. ಗಣಿತದಲ್ಲಿ ಪ್ರಾಥಮಿಕವಾಗಿ ಅರ್ಥೈಸ್ಕೊಳ್ಬೇಕಾಗಿದೆ ಯಾವುದು, ಸಂಖ್ಯೆಗಳು ಮತ್ತು ಪದಗಳಾಗಿರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ 17ನೇ ಪ್ರಶ್ನೆಯನ್ನು ನೋಡಿದಾಗ ಕಲಿಯುವವರು ಅಮೂರ್ತ ಅನುಭವವನ್ನು ಚರ್ಚೆಯ ಮೂಲಕ ವ್ಯಕ್ತಪಡಿಸುವ ಫಾಯಿ ಮಾದರಿಯ ಹಂತ. ಫಾಯಿ ಮಾದರಿಯ ಹಂತ ಯಾವುದಪ್ಪ ಅಂದರೆ ಅನ್ವಯಿಸುವುದು. ಯಾವುದು? ಅನ್ವಯಿಸುವುದು. ಇನ್ನು ಸೂತ್ರವನ್ನು ನೇರವಾಗಿ ಸಮಸ್ಯೆಯ ಮೇಲೆ ಉಪಯೋಗಿಸುವ ವಿಧಾನ ನಿಗಮನ ವಿಧಾನ. ಸೂತ್ರವನ್ನು ನೇರವಾಗಿ ಸಮಸ್ಯೆಯಲ್ಲಿ ಉಪಯೋಗಿಸುವ ವಿಧಾನ ನಿಗಮನ. ರೈಟ್. ಇನ್ನು ನೆಕ್ಸ್ಟ್ 2 ಪ್ರಶ್ನೆಗಳದಾವ. ಏನೇನು? ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಯ ಆಳವಾದ ತಿಳುವಳಿಕೆಯ ಬಗ್ಗೆ ಮೌಲ್ಯಯುತವಾಗಿ ಒಳನೋಟ ಒದಗಿಸುವ ಅಂಶ. ವಿಷಯ ಅಂಶ ಅಲ್ಲ, ಸಂದರ್ಭ ಅಲ್ಲ, ಜ್ಞಾನಾತ್ಮಕ ಅಲ್ಲ. ಯಾವುದು ಅಂದರೆ ಪರಿಕಲ್ಪನಾತ್ಮಕ ನಕ್ಷೆ. ಇಲ್ಲಿ ಆಳವಾಗಿ ಪರೀಕ್ಷೆಯನ್ನು ಒಳಪಡಿಸಬೇಕು. ಹೀಗಾಗಿ ಸರಿಯಾದ ಉತ್ತರ 3. ಇನ್ನು 20ನೇದು ಪಾಠ ಆರಂಭಿಸುವ ಮೊದಲು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಪರಿಶೀಲಿಸುವ ಮೂಲಕ ಅವರು ಈಗಾಗಲೇ ತಿಳಿದಿರುವ ವಿಷಯಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡಬಹುದು. 1. ವಿದ್ಯಾರ್ಥಿಗಳು ತಾವು ಕಲಿತಿರುವ ವಿಷಯಗಳ ಬಗ್ಗೆ ಒಳನೋಟವನ್ನು ಪಡೆಯುತ್ತಾರೆ. ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಹೇಳಿಕೆ ಎ ಸರಿಯಾಗಿದೆ. ಹೌದು, ನೆನಪಿಸಿಕೊಳ್ಳುವಂತೆ ಮಾಡಬಹುದು. ಮತ್ತು ಅದಕ್ಕೆ ಕಾರಣ ಒಪ್ಪುತ್ತಾನೆ. ವಿದ್ಯಾರ್ಥಿಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡಿದ್ದೀವಿ ಅಂದರೆ ತಾವು ಕಲ್ತಿರುವ ವಿಷಯದ ಬಗ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಮನವರಿಕೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರಾ. ಹೀಗಾಗಿ ಆಪ್ಷನ್ 1 ಏನಾಗಿದೆಯಪ್ಪ ಅಂದರೆ ಸರಿಯಾದ ಉತ್ತರವಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ವಿವರಣೆ ಮಾಡಿರುವಂತಹ ಪ್ರಶ್ನೆ ಕೋಶದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟನ್ನು ಮಾಡಿ. ಹಾಗೆ ಜಾಸ್ತಿ ಜನಕ್ಕೆ ಸ್ಕೇರ್ ಮಾಡ್ತಾ ಬೆಲ್ ಬಟನನ್ನು ಏನು ಮಾಡಿರಿ, ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.